ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಾಯಿಯಾಗುವುದೇ ಪ್ರತಿ ಹೆಣ್ಣಿಗೂ ಸಂಭ್ರಮ. ಮುದ್ದಾದ ಆರೋಗ್ಯಕರ ಮಗುವೊಂದು ಬೇಕು ಎಂಬುದು ಎಲ್ಲ ಪೋಷಕರ ಬಯಕೆ. ತನ್ನ ಒಡಲಲ್ಲಿ ಹೆತ್ತು ಹೊತ್ತು ಮಗುವನ್ನು ಮುದ್ದಿಸುವ ಪೋಷಿಸುವ ತಾಯಿಯು ತನ್ನ ಆರೋಗ್ಯದ ಕಡೆಗೂ ಗಮನ ಹರಿಸಬೇಕು. ಹೀಗಾಗಿ ಮೊದಲ ಬಾರಿಗೆ ತಾಯಿ ಆಗ್ತಿರೋರಿಗೆ, ತಾಯಿ ಆಗಿರೋರಿಗೆ ಕೆಲವು ಹೆಲ್ತ್ ಟಿಪ್ಸ್ ಇಲ್ಲಿವೆ ನೋಡಿ. ಮೊದಲ ಬಾರಿ ತಾಯಿಯಾಗ್ತಾ ಇರುವ ಮಹಿಳೆಯರಿಗೆ ಗರ್ಭಾವಸ್ಥೆ ಒಂದು ಅದ್ಭುತವಾದ, ಆದರೆ ಕೆಲವೊಮ್ಮೆ ಗೊಂದಲ ಮತ್ತು ಆತಂಕದ ಸಮಯ ಆಗಿರುತ್ತೆ. ಸರಿಯಾದ ಆರೈಕೆ, ಆಹಾರ, ವ್ಯಾಯಾಮ, ಮಾನಸಿಕ ಬೆಂಬಲದೊಂದಿಗೆ ಇದನ್ನ ಸುರಕ್ಷಿತವಾಗಿ ಮತ್ತು ಸಂತೋಷದಿಂದ ಕಳೆಯಬಹುದು. ತನ್ನ ಮಗುವನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ತಾಯಿ ಮಗುವನ್ನ ಆರೋಗ್ಯವಾಗಿಡಲು ಪ್ರತಿಯೊಂದು ಪರಿಹಾರಗಳ ಬಗ್ಗೆ ಪ್ರಯತ್ನ ಮಾಡ್ತಾಳೆ. ಮಗುವಿನ ಸರಿಯಾದ ಪೋಷಣೆಗೆ ಸಂಬಂಧಿಕರು ಮತ್ತು ಸ್ನೇಹಿತರು ಸಾಕಷ್ಟು ಸಲಹೆ ನೀಡುತ್ತಾರೆ. ಹೆರಿಗೆ ನಂತರ ತಾಯಿ ಯಾವೆಲ್ಲ ಸಲಹೆ ಪಾಲಿಸಬೇಕು ಅನ್ನೋದನ್ನ ನಾವೀ ವರದಿಯಲ್ಲಿ ನೋಡೋಣ. ಹೆರಿಗೆಯ ನಂತರ ತಾಯಿ ಸಾಕಷ್ಟು ಸುಸ್ತಾಗಿ ಕುಗ್ಗಿ ಹೋಗಿರ್ತಾಳೆ. ಈ ವೇಳೆ ಆಕೆ ತನ್ನ ಆರೋಗ್ಯದ ಜೊತೆಗೆ ಮಗುವಿನ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾಗತ್ತೆ. ಹೀಗಿದ್ದಾಗ ವಿಶೇಷವಾಗಿ ತನ್ನ ಬಗ್ಗೆ ಕಾಳಜಿ ತೆಗೆದುಕೊಳ್ಳಲು ಆಕೆಗೆ ಕಷ್ಟವಾಗುತ್ತೆ. ಹೆರಿಗೆ ನಂತರ ತಾಯಿ ಒತ್ತಡ ಮತ್ತು ಖಿನ್ನತೆಗೆ ಒಳಗಾಗುವ ಸಾಧ್ಯತೆ ಹೆಚ್ಚು. ಯಾಕಂದ್ರೆ ಹೆರಿಗೆಯ ಬಳಿಕ ತಾಯಂದಿರು ಹೆಚ್ಚು ದಣಿತಾರೆ. ಹೆರಿಗೆ ಸಮಯದಲ್ಲಿ ಆಗುವ ರಕ್ತಸ್ರಾವ, ಖಿನ್ನತೆ ಇತ್ಯಾದಿಗಳಿಂದ ಸಮಸ್ಯೆಗೆ ಒಳಗಾಗಿರ್ತಾರೆ. ಹೆರಿಗೆಯ ನಂತರ ನವಜಾತ ಶಿಶುವಿನ ಆರೈಕೆ ಮಾಡಲು ಸಾಧ್ಯವಾಗದ ಸ್ಥಿತಿ ಕಾಡುತ್ತೆ. ಈ ಅಸಹಾಯಕತೆ ಭಾವನೆ ತೊಡೆದು ಹಾಕಲು ಯತ್ನಿಸುವುದು ಮುಖ್ಯ. ಹೊಸ ತಾಯಂದಿರು ಮಗುವಿನ ಸ್ತನ್ಯಪಾನದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಮಗುವಿಗೆ ಹಾಲುಣಿಸುವಾಗ ನಿಮ್ಮ ಅಸಹಾಯಕತೆ ಮತ್ತು ಅಸಮರ್ಪಕತೆ ಮಗುವಿನ ಮೇಲೆ ಪರಿಣಾಮ ಬೀರದಂತೆ ನೋಡಿಕೊಳ್ಳಬೇಕು. ಮಗುವಿಗೆ ಶೀತವಾಗದಂತೆ ತಡೆಯುವುದಕ್ಕೆ ಪ್ರತಿದಿನ ನೀವು ಸ್ನಾನ ಮಾಡುವುದನ್ನು ತಪ್ಪಿಸಬಹುದು. ಪ್ರತಿದಿನ ನಿಮ್ಮ ಕೂದಲನ್ನ ತೊಳೆಯಬೇಡಿ. ಮನೆಯಿಂದ ಹೊರಗೆ ಹೋಗಬೇಡಿ. ಮಗುವನ್ನ ಬಟ್ಟೆಯಿಂದ ಕವರ್ ಮಾಡಿ. ಹೆಚ್ಚು ಯೋಚಿಸಬೇಡಿ. ಆಗಾಗ ವೈದ್ಯರನ್ನ ಸಂಪರ್ಕಿಸಿ. ಮಗುವಿನ ಜನನದ ತಯಾರಿಯನ್ನ ಮೊದಲೇ ಪ್ರಾರಂಭಿಸಬೇಕು. ಹೊಸ ತಾಯಂದಿರು ಆದಷ್ಟು ಸಂತೋಷ ಭಾವನೆ ಹೊಂದಿರಬೇಕು. ಇದು ನಿಮ್ಮ ಮಗುವಿನ ಸಂತೋಷ ಮತ್ತು ಆರೋಗ್ಯ ಹೆಚ್ಚಿಸುತ್ತೆ. ಹೆರಿಗೆಯ ನಂತರ ಹೆಚ್ಚು ಹಣ್ಣುಗಳ ಸೇವನೆ ಮಾಡಿ. ಇದರಿಂದ ಎದೆಹಾಲು ಹೆಚ್ಚಾಗುತ್ತೆ. ಹೊಸ ತಾಯಂದಿರು ಹಲವರು ಹೇಳೋ ಸಲಹೆಗಳನ್ನ ಫಾಲೋ ಮಾಡೋ ಬದಲು ಅಥವಾ ಯಾವ ಸಲಹೆಯನ್ನ ಫಾಲೋ ಮಾಡಬೇಕು ಅನ್ನೋದನ್ನ ತಿಳಿಯದೆ ಗೊಂದಲಕ್ಕೆ ಒಳಗಾಗುವ ಬದಲು ವೈದ್ಯರನ್ನೇ ಸಂಪರ್ಕ ಮಾಡೋದು ಒಳಿತು. ಅವರಿಂದ ಸರಿಯಾದ ಮಾಹಿತಿ ಪಡೆಯಿರಿ ಮತ್ತು ತಪ್ಪದೇ ಸರಿಯಾಗಿ ಫಾಲೋ ಮಾಡಿ. ಹೊಸ ತಾಯಂದರಿಗೆ ವೈದ್ಯರು ನೀಡುವ ಆಹಾರ ಪದಾರ್ಥಗಳ ಪಟ್ಟಿಯನ್ನ ಫಾಲೋ ಮಾಡಿ. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್.